ಹಾಯ್, ದಿಸ್ ಇಸ್ ವಿರಾಟ್. ನಾನು ನಿಮ್ಗೆ ಇವತ್ತೊಂದು ಒಳ್ಳೆ ಲವ್ ಸ್ಟೋರಿ ಹೇಳ್ತೀನಿ. ಇದು ಆ್ಯಕ್ಚುಲಿ ನಂದಲ್ಲ, ನಮ್ಮ ಫ್ರೆಂಡ್ದು. ಇದೊಂಥರ ಸೀರೀಸ್ ಥರ ಮಾಡ್ಕೊಂಡು ಹೋಗೋಣ. ದಿನಕ್ಕೆ ಒಬ್ಬೊಬ್ರದ್ದು ತಿಳ್ಕೊಂಡು ಬಂದು ಹೇಳ್ತಿರ್ತೀನಿ. ಇದು ನಮ್ಮ ಫ್ರೆಂಡ್ದು. ಇವತ್ತು ಲವ್ ಸ್ಟೋರಿ ಅವ್ನು ತಿಳ್ಕೊಂಡು ವಿಡಿಯೋಗೋಸ್ಕರ ನಾನು ಬಂದುಬಿಟ್ಟು ತಿಳ್ಕೊಂಡು ಬಂದೆ. ಇದೊಂಥರ ಸೀರೀಸ್ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಎಷ್ಟು ವೀಡಿಯೋಸ್ ಆಗುತ್ತೋ ಗೊತ್ತಿಲ್ಲ ನನಗೂ. ಸೊ ಇದು ಫಸ್ಟ್ ವೀಡಿಯೋ ಆಗಿರುತ್ತೆ. ಒಂದು 10 ಇಯರ್ಸ್ ರಿಲೇಷನ್ಶಿಪ್ ಆಗಿರುತ್ತೆ. 10 ಇಯರ್ಸ್ ರಿಲೇಷನ್ಶಿಪ್ಪು. ಇವನು 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರಿಗೆ 4th ಸ್ಟ್ಯಾಂಡರ್ಡ್ ಇರ್ತಾಳೆ. ಸೊ ಅವಾಗ ಸ್ಟಾರ್ಟ್ ಆಗಿದ್ದು ಇವ್ರು ಲವ್. ಗೊತ್ತಿಲ್ಲದೆ ಇರೋ ಏಜಲ್ಲೇ ಸ್ಟಾರ್ಟ್ ಆಯ್ತಂತೆ. ಅದು ಏನೋ ಗೊತ್ತಿಲ್ಲ ನಮಗೂ. ಸೊ ಅವನು ಹೇಳಿದ್ದು ನನಗೆ ಹಿಂಗೆ. ಸೊ 5th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅವ್ರಿಗೆ 4th ಸ್ಟ್ಯಾಂಡರ್ಡು ಅವಾಗೇ ಸ್ಟಾರ್ಟ್ ಆಯಿತು. 10 ಇಯರ್ಸು ಎಲ್ಲ ಚೆನ್ನಾಗಿ ಹೋಗ್ತಿತ್ತು, ಎಲ್ಲ ಹೋಯಿತು. ಸೆಕೆಂಡ್ PUC ಇವನು ಮುಗೀತದೆ. ಸೆಕೆಂಡ್ PUC ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬರುತ್ತೆ. ಆ ಗ್ಯಾಪಲ್ಲಿ ಈ ಹುಡುಗಿ ಅವನ್ನ ಅಬ್ಸರ್ವ್ ಮಾಡಿರ್ತಾನೆ. ಇವ್ನು ಸ್ವಲ್ಪ ಚಿಲ್ಲರೆ ಥರ ಆಡ್ತಿರ್ತಾನೆ. ಅಂದರೆ ರೆಸ್ಪಾನ್ಸಿಬಿಲಿಟೀಸು ಏನೂ ಇಲ್ದಿರ ಚಿಲ್ಲರೆ ಥರ ಆಡಿಕೊಂಡು ಏನೂ ಇಲ್ದಿರ ಓಡಾಡ್ತಿರ್ತಾನೆ. ಸೊ ಅದನ್ನು ಅಬ್ಸರ್ವ್ ಮಾಡಿರೋ ಆ ಹುಡುಗಿ ಏನು ಹೇಳ್ತಾರೆ ಅಂತಂದರೆ, ಒಂದು ದಿವಸ ಇವನ ಹತ್ರ ಬಂದುಬಿಟ್ಟು, ಸೊ ನೀವು ಲೈಫಲ್ಲಿ ಯಾವುದೂ ರೆಸ್ಪಾನ್ಸಿಬಿಲಿಟೀಸ್ ಇಲ್ಲ, ಏನೂ ಇಲ್ಲ, ನೀನು ಉದ್ಧಾರ ಆಗೋ ಲಕ್ಷಣಗಳು ನನಗೇನು ಕಾಣಿಸ್ತಿಲ್ಲ. ಸೊ ನೀನು ಭೂಮಿಗೆ ಭಾರ, ವೇಸ್ಟ್ ನೀನು, ಅದು ಇದು ಅಂತ ಚೆನ್ನಾಗಿ ಬೈದ್ಬಿಟ್ಟು ಬಿಟ್ಟಾಕಿದ್ದಾರೆ. ಸೊ ಇವನು ಅದನ್ನು ಜಾಸ್ತಿ ಡೀಪಾಗಿ ತೊಗೊಂಡ್ಬಿಟ್ಟು ಏನು ಮಾಡಿದ್ದಾನೆ, ಡಿಪ್ರೆಷನ್ ಹೋಗಿ ಸುಮಾರು 1 ವರ್ಷ ಆದ್ರೂ ಅದರಿಂದ ಈಚೆಗೆ ಬರಲಿಲ್ಲ ಅವನು. ರೀಸೆಂಟಾಗಿ ಏನಾಯ್ತು ಅಂತಂದರೆ, ಅವ್ಳಿಗೆ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಆದಮೇಲೆ ಇವನು ಆ ವಿಷಯ ತಿಳ್ಕೊಂಡು ಏನು ಮಾಡಿದೆ ಅಂತಂದರೆ, ಎಂಗೇಜ್ಮೆಂಟ್ ಆ ಹುಡುಗಿನೇ ಚೆನ್ನಾಗಿದ್ದಾಳೆ, ನಾನು ಯಾಕೆ ಇನ್ನೂ ಇಷ್ಟು ಡಿಪ್ರೆಷನ್ ಇರಬೇಕು ಅಂತ ಅಂದ್ಬಿಟ್ಟು ಇವನು ಆ ಹುಡುಗಿ ಬೈದಿರೋ ಮಾತುಗಳನ್ನೇ ಇವನು ಮೋಟಿವೇಶನಾಗಿ ತೊಗೊಂಡು ಈಗ ಅವ್ನ ಕೆರಿಯರ್ ಮೇಲೆ ಫೋಕಸ್ ಮಾಡಿದ್ದಾನೆ. ಸೊ ಈಗ ಅವ್ನ ಕೆರಿಯರ್ ಮೇಲೆ ಫುಲ್ ಫೋಕಸ್ ಮಾಡಿದ್ದಾನೆ. ನಾವು ಏನು ಆ್ಯಕ್ಚುಲಿ ಇದು ಅವನ ಹತ್ರ ನಾನೇ ಕೇಳಿ ಡಿಪ್ರೆಷನಲ್ಲಿ ಯಾಕಿದ್ದೆ ನೀನು ಇಷ್ಟು ದಿವಸ, ಇದು ಯಾಕೆ ಅಂತ ನಾನು ತಿಳ್ಕೊಂಡಿದ್ದೆ ಅಷ್ಟೇ. ಲವ್ ಸ್ಟೋರಿ ಅವನು. ಆ್ಯಕ್ಚುಲಿ ಅವ್ನು ಯಾರನ್ನೂ ಮಾತಾಡ್ಸಲ್ಲ ಈಗಲೂ. ಸೊ ಅವ್ನ ಕೆರಿಯರ್ ಫುಲ್ಲು, ಅವ್ನ ಕಾನ್ಸಂಟ್ರೇಷನ್ ಏನಿದ್ರು ಈಗ ಅವ್ನ ಕೆರಿಯರ್ ಮೇಲೆ ಐತೆ. ಸೊ ಈಗ ಅವನು ಚೆನ್ನಾಗಿದ್ದಾನೆ. ಸೊ ಅವ್ರಿಗೂ ಇನ್ನೇನು ವೆರಿ ಸೂನ್ ಮದುವೆ ಆಗೋಗುತ್ತೆ. ಇವನು ಕೂಡ ಮೇ ಬಿ ಸಕ್ಸಸ್ಫುಲ್ ಆಗ್ತಾನೆ ಅವ್ನ ಲೈಫಲ್ಲಿ ಅಂದ್ಕೊತಿದ್ವಿ. ಸೊ ಇದು ಇವತ್ತಿನ ಒಂದು ಲವ್ ಸ್ಟೋರಿ ಆಯಿತು. ಇದನ್ನು ನಾವು ಸೀರೀಸ್ ಥರ ಕಂಟಿನ್ಯೂ ಮಾಡೋಣ. ಇದು ಒಂದಾಯಿತು. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದಿಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ನಮ್ಮ ಚಾನಲ್ನ ಯಾರ್ಯಾರು ಮಾಡ್ಕೊಂಡಿಲ್ಲ. ಸೊ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದೆ ಈ ಥರ ಇನ್ನೂ ಬರ್ತಿರ್ತವೆ. ಸೊ